ಜಟಾಧಾರಿ ಮದನಂತೇಶ್ವರನು ಏಕದಂತ ವಿನಾಯಕನು ಜೊತೆಯಾಗಿ ನೆಲೆಯಾಗಿರುವ ಕಾಸರಗೋಡಿನ ಶ್ರೀ ಮದನಂತೇಶ್ವರ ದೇವಾಲಯ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶೋತ್ಸವಕ್ಕೆ ಅಣಿಯಾಗಿದೆ. ಈ ಕ್ಷೇತ್ರದ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಇತಿಹಾಸ ಪುರಾಣ ಕಥೆಗಳಲ್ಲಿ ಮಧೂರಿಗೆ ವಿಶೇಷ ಸ್ಥಾನವಿದೆ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದ ಮಧುಪುರ ವಿಘ್ನೇಶ ಕ್ಷೇತ್ರ ಮಹಾತ್ಮೆ ಎನ್ನುವ ಭಾಗದಲ್ಲಿ ಧರ್ಮಗುಪ್ತನು ಪಯಸ್ವಿನಿ ತಟದಲ್ಲಿ ನಾಡಿನ ಕ್ಷೇಮಕ್ಕಾಗಿ ಯಾಗಾದಿ ಕಾರ್ಯವನ್ನ ಮಾಡಲು ಹೊರಡುತ್ತಾನೆ. ಆದರೆ ಅದಕ್ಕೆ ಮಳೆ ಬಂದು ವಿಘ್ನವಾಗುತ್ತದೆ. ಇದಕ್ಕೆ ಕಾರಣವೇನೆಂದು ಋಷಿಗಳು ಕುಮಾರಧಾರದಲ್ಲಿನ ವಾಸುಕಿಯಲ್ಲಿ ಕೇಳಿದಾಗ ಗಣಪನನ್ನ ನೆನೆಯದೆ ಇದ್ದಿದ್ದು ಎಂದು ಹೇಳುತ್ತಾರೆ. ಮಧುವಾಹಿನಿಯ ತಟಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿ ಎನ್ನುತ್ತಾರೆ. ಅದರಂತೆ ಮಧುವಾಹಿಯ ತಟಕ್ಕೆ ತೆರಳಿ ಅಲ್ಲಿದ್ದ ಶಿವ ದೇವಾಲಯದ ಗೋಡೆಯ ಮೇಲೆ ಗಣಪನ ಚಿತ್ರ ಬರೆದು ಪೂಜಿಸಿದ್ರು. ಇದರಿಂದ ಸಮಸ್ಯೆ ದೂರವಾಯಿತೆಂದು ಪುರಾಣ ಹೇಳುತ್ತದೆ. ಬ್ರಹ್ಮಾಂಡ ಪುರಾಣದಲ್ಲಿ ಶ್ರೀ ಕ್ಷೇತ್ರಕ್ಕೂ ತುಳುನಾಡಿನ ಸೃಷ್ಟಿಗೆ ಕಾರಣನಾದ ಭೃಗುಕುಲದ ಪರಶುರಾಮನ ನಡುವಿನ ಸಂಬಂಧ ಕುರಿತು ಮಾಹಿತಿ ಇದೆ. ಪರಶುರಾಮನು ಕ್ಷತ್ರಿಯರನ್ನೆಲ್ಲ ವಧಿಸಿ ತಾನು ಪಡೆದ ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿ ಕನ್ಯಾಕುಮಾರಿಯಿಂದ ಗೋಕರ್ಣದವರೆಗೆ ನೂತನ ನೆಲೆಯನ್ನ ಸೃಷ್ಟಿಸಿ ದಕ್ಷಿಣದಿಂದ ಉತ್ತರಕ್ಕೆ ಸಂಚರಿಸಿ ಅಲ್ಲಲ್ಲಿ ಪುಣ್ಯಕ್ಷೇತ್ರಗಳನ್ನು ನಿರ್ಮಿಸಿದನು. ಅದರಂತೆ ಮಧುಪುರದಲ್ಲಿ ದೇವಾಲಯದೊಂದಿಗೆ ವಿಘ್ನೇಶ್ವರನ ಪ್ರತಿಷ್ಠೆಯನ್ನ ಮಾಡಿ ಅಪ್ಪ ಕಜ್ಜಾಯವೇ ಮೊದಲಾದ ನೈವೇದ್ಯಗಳಿಂದ ಶಾಶ್ವತ ಪೂಜೆ ಪಡೆಯುವಂತೆ ಮಾಡಿದನು ಎಂದಿದೆ. ಇನ್ನು ಕಾಸರಗೋಡಿನ ಪ್ರಾಚೀನ ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ವಿಚಾರದ ಮೇಲೆ ಬೆಳಕು ಚೆಲ್ಲುವ ಮಧ್ವ ವಿಜಯದಲ್ಲಿ ಮಧುವೂರಿನ ಉಲ್ಲೇಖ ಇದೆ. ಕ್ರಿಸ್ತ ಶಕ 11ನೇ ಶತಮಾನದ ಕಾವುಗೋಳಿಯ ತ್ರಿವಿಕ್ರಮ ಪಂಡಿತಾಚಾರ್ಯನ ಮಗ ನಾರಾಯಣ ಪಂಡಿತನು ಬರೆದ ಮಧ್ವ ವಿಜಯದಲ್ಲಿ ಕುಂಬಳೆ ಇಮ್ಮಡಿ ಜಯಸಿಂಹನ ಅಪೇಕ್ಷೆಯಂತೆ ಮಧ್ವಾಚಾರ್ಯರು ಈ ಸೀಮೆಗೆ ಚಿತ್ತೈಸಿದಾಗ ಮಧೂರು ದೇವಾಲಯವನ್ನ ಸಂದರ್ಶಿಸಿ ಅನಂತರ ವಿಷ್ಣು ಮಂಗಲಕ್ಕೆ ತೆರಳಿದರೆಂಬ ಉಲ್ಲೇಖವಿದೆ. ಅದರಲ್ಲಿ ಶ್ರೀ ಮದನಂತೇಶ್ವರನ ಬಗ್ಗೆ ಮತ್ತು ಶ್ರೀ ಕ್ಷೇತ್ರದ ಬಗ್ಗೆಯೂ ಉಲ್ಲೇಖವಿದೆ. ಇವು ಶ್ರೀ ಕ್ಷೇತ್ರ ಮಧೂರಿಗೆ ಸಂಬಂಧಿಸಿದಂತೆ ಅದರ ಪ್ರಾಚೀನತೆಯ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ. ಜನಪದ ಕಥೆಗಳಲ್ಲಿಯೂ ಬೇರೆ ಬೇರೆ ವಿವರಣೆಗಳು ಮಧೂರು ಕ್ಷೇತ್ರದ ಬಗ್ಗೆ ಲಭಿಸುತ್ತದೆ. ಈ ದೇವಾಲಯದಲ್ಲಿ ಶಿವದೇವರ ಪೂಜಾದಿ ಕ್ರಮಗಳನ್ನ ತಂತ್ರಿಗಳ ನಿರ್ದೇಶನದಂತೆ ಮಾಡಲಾಗುತ್ತಿತ್ತು. ವಾರ್ಷಿಕೋತ್ಸವದ ದಿನದಂದು ತಂತ್ರಿಗಳು ಅವರ ಪರಿವಾರ ಮತ್ತು ಮಕ್ಕಳು ಈ ಪೂಜಾದಿ ಕಾರ್ಯದಲ್ಲಿ ಭಾಗವಹಿಸುವುದು ಸ್ವಾಭಾವಿಕವಾಗಿತ್ತು. ಹೀಗೆ ಹಿರಿಯರು ಪೂಜಾದಿ ಕಾರ್ಯದಲ್ಲಿ ಮಗ್ನರಾಗಿರುವಾಗ ಮಕ್ಕಳು ದೇವಾಲಯದ ಒಂದು ಬದಿಯ ಗೋಡೆಯಲ್ಲಿ ಗಣಪನ ಚಿತ್ರವನ್ನ ಬರೆದು ಅದಕ್ಕೆ ಪೂಜಾದಿ ಕ್ರಮಗಳನ್ನ ಮಾಡಿದ್ರು. ಹಿರಿಯರು ಪೂಜಾ ಕಾರ್ಯಕ್ಕೆ ತಂದ ಅಕ್ಕಿಯ ಹುಡಿಯನ್ನ ನೀರಿನೊಂದಿಗೆ ಬೆರೆಸಿ ಉಂಡೆ ಕಟ್ಟಿ ದೇವರಿಗೆ ಅರ್ಪಿಸಿದ್ರು. ಗೋಡೆಯ ಮೇಲೆ ಮೂಡಿದ ಚಿತ್ರ ಮಕ್ಕಳ ಶ್ರದ್ಧಾಭಕ್ತಿಯ ಸಂಕೇತವೆಂದು ಅರಿತ ತಂತ್ರಿಗಳು ಇದು ದೈವ ಸಂಕೇತವೆಂದು ಭಾವಿಸಿದ್ರು. ಮುಂದೆ ಅದಕ್ಕೆ ಪೂಜಾದಿ ಕಾರ್ಯವನ್ನ ನಡೆಸಿದ್ರೆಂದು ಮಕ್ಕಳು ಮಾಡಿದ ಹಸಿ ಅಕ್ಕಿ ಹುಡಿಯಿಂದ ಕಲಸಿದ ಉಂಡೆಯ ಪ್ರತೀಕವಾಗಿ ಬೆಲ್ಲ ಸೇರಿಸದ ಸಂಪೂರ್ಣ ಬೇಯದ ಪಚ್ಚಪ್ಪದ ನೈವೇದ್ಯ ಅಂದಿನಿಂದ ಆರಂಭವಾಯಿತೆಂದು, ಆ ಬಳಿಕ ಸಿಹಿ ಅಪ್ಪ ಕಜ್ಜಾಯ, ಮೋದಕ ಮುಂತಾದ ಗಣಪನಿಗೆ ಇಷ್ಟವಾದ ಸೇವೆಗಳು ಆರಂಭವಾಯಿತೆಂದು, ಕಡು ಶರ್ಕರ ಪಾಕದಿಂದ ಈ ಚಿತ್ರದ ಉಬ್ಬು ಶಿಲ್ಪವನ್ನ ಮಾಡಿದರೆಂದು, ಅಲ್ಲಿಗೆ ಚಿಕ್ಕ ಬಾಗಿಲಿನಿಂದ ಕೂಡಿದ ಗುಡಿಯನ್ನ ನಿರ್ಮಿಸಿದರೆಂದು ಜನಪದರು ಹೇಳುತ್ತದೆ. ಮದರು ಎನ್ನುವ ಸ್ತ್ರೀಯಿಂದ ಮಧುರು ಎಂದು ಕರೆಯಲ್ಪಡುತ್ತಿದ್ದ ಈ ಊರು ಕ್ರಮೇಣವಾಗಿ ಮುಂದೆ ಮಧೂರು ಆಯಿತು ಎಂಬ ಐತಿಹ್ಯವೂ ಇದೆ. ಮಧೂರು ಕ್ಷೇತ್ರದ ವಾಸ್ತುಶೈಲಿಯು ಪ್ರಾಚೀನ ಕನ್ನಡ ಮಲಯಾಳಂ ವಾಸ್ತುಶೈಲಿಯನ್ನ ಹೋಲುತ್ತದೆ. ದೇವಾಲಯವನ್ನ ಅಡೂರು ಮಾದರಿಯ ಗಜಪೃಷ್ಠ ಆಕೃತಿಯಲ್ಲಿ ನಿರ್ಮಿಸಲಾಗಿದೆ. ಶ್ರೀ ದೇವಾಲಯದಲ್ಲಿ ಪ್ರಧಾನವಾಗಿ ಮದನಂತೇಶ್ವರ ಮತ್ತು ಸಿದ್ಧಿವಿನಾಯಕರನ್ನ ಪೂಜಿಸಿದ್ರೆ ಶಾಸ್ತ, ದುರ್ಗೆ, ಸುಬ್ರಹ್ಮಣ್ಯ, ಹಂಸರೂಪಿ ಸದಾಶಿವ, ವೀರಭದ್ರ ಸ್ವಾಮಿ ಎನ್ನುವ ಉಪದೇವರ ಗುಡಿಗಳಿಗೂ ಇಲ್ಲಿ ಪೂಜೆ ಸಲ್ಲುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಅಪ್ಪ ಪಂಚಕಜ್ಜಾಯ, ರುದ್ರಾಭಿಷೇಕ, ಪಚ್ಚಪ್ಪ, ಗಣಪತಿ ಹೋಮ, ಮೋದಕ ಮುಂತಾದ ಸೇವೆಗಳು ಪ್ರಾಮುಖ್ಯತೆಯನ್ನ ಪಡೆದಿದೆ.